ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ರೈತರಲ್ಲಿ ನಡುಕ ಸೃಷ್ಟಿಸಿದ ಅಕಾಲಿಕ ಮಳೆ. ಬಿಸಿಯೂಟ ನೌಕರರಿಂದ ಸಹಾಯಕ ನಿರ್ದೇಶಕ ಸಾಬಣ್ಣ ವಗ್ಗರ್ ವರ್ಗಾವಣೆಗಾಗಿ ಪ್ರತಿಭಟನೆ. ಹಟ್ಟಿಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಸಮಾವೇಶ. ಆರ್ಕೆಡಿಸಿಸಿ ಭ್ರಷ್ಟಾಚಾರ ತಪ್ಪಿತಸ್ಥರನ್ನು ಬಂಧಿಸಲು ವಿರುದ್ಧ ಕರ್ನಾಟಕ ರೈತ ಸಂಘ ಒತ್ತಾಯ. ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ. ಮಕ್ಕಳ ದಿನಾಚರಣೆ ನಿಮಿತ್ತ ಸಾಂದರ್ಭಿಕ ಭಾವಚಿತ್ರಗಳು ವೀಕ್ಷಿಸಿ. ಮಕ್ಕಳು ನಾವೆಲ್ಲ ಸೇರಿ ಹಿಗ್ಗುತನವು ನಲಿದಾಡಿ, ಮಕ್ಕಳು ನಾವೆಲ್ಲ ಸೇರಿ ಹಿಗ್ಗುತನವು ನಲಿದಾಡಿ, ಸಂತಸದಿ ಸಂಭ್ರಮದಿ ಚಾಚನ ಜನ್ಮದಿನ ಮಾಡಿ, ಸಂತಸದಿ ಸಂಭ್ರಮದಿ ಚಾಚನ ಜನ್ಮದಿನ ಮಾಡಿ, ಮಕ್ಕಳು ನಾವೆಲ್ಲ ಸೇರಿ ಹಿಗ್ಗುತನವು ನಲಿದಾಡಿ, ಮಕ್ಕಳು ನಾವೆಲ್ಲ ಸೇರಿ ಹಿಗ್ಗುತನವು ನಲಿದಾಡಿ. ವಾರ್ತೆಗಳ ವಿವರ. ಈ ಬಾರಿ ರೈತರಲ್ಲಿ ಬೆಳೆ ಬೆಳೆಯುವುದಕ್ಕೆ ಒಂದರ ಮೇಲೊಂದು ಅಡೆತಡೆಗಳು ಬರುತ್ತಿದ್ದು, ಪ್ರಾರಂಭ ಹಂತದಲ್ಲಿ ತುಂಗಭದ್ರಾ ಡ್ಯಾಮ್ಗೆ ಗೇಟ್ ಕಟ್ಟಾದಾಗ ತೀವ್ರ ಆತಂಕಕ್ಕೆ ಒಳಗಾಗಿದ್ದ ರೈತ ನಂತರ ಕಡೆ ನೋಣದ ಕಾಟ. ಈಗ ಅಕಾಲಿಕ ಮಳೆ, ಭತ್ತದ ಬೆಳೆ ಏನಾಗುತ್ತೋ ಆತಂಕದಲ್ಲಿ ರೈತ. ಇಂದು ಗುರುವಾರ ಸುರಿಯುತ್ತಿರುವ ಅಕಾಲಿಕ ಮಳೆಗೆ ತಾಲೂಕಿನಲ್ಲಿ ಅದು ಎಷ್ಟು ಎಕರೆ ಬೆಳೆಗಳಿಗೆ ಹಾನಿ ಮಾಡುತ್ತೋ ಎಂಬುದು ಗೊತ್ತಾಗಬೇಕಿದೆ. ಈ ಎಲ್ಲ ಆತಂಕಗಳಿಂದ ದೂರವಾಗಿ ಸಮೃದ್ಧಿ ಬೆಳೆಯ ಕನಸು ಕಂಡ ರೈತರಿಗೆ ಈ ಅಕಾಲಿಕ ಮಳೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೇವಲ ಮಳೆಯಾಗಿದೆ ಹೊರತು ಗಾಳಿ ಬೀಸಿಲ್ಲ ಅನ್ನೋದೊಂದೇ ರೈತರಿಗೆ ಸಮಾಧಾನ. ಒಟ್ಟಾರೆಯಾಗಿ ಈ ಅಕಾಲಿಕ ಮಳೆಯಿಂದಾಗಿ ಎಷ್ಟರ ಮಟ್ಟಿಗೆ ಬೆಳೆಗಳು ಹಾನಿಯಾಗಿದೆ ಎಂಬುದು ನಿಖರವಾಗಿ ಸಮೀಕ್ಷೆ ನಡೆಸಿದಾಗ ಮಾತ್ರ ತಿಳಿದು ಬರುವುದೆಂದು ಸಹಾಯಕ ಕೃಷಿ ನಿರ್ದೇಶಕರಾದ ನಜೀರ್ ಅಹಮದ್ ಹೇಳಿದರು. ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರ ಸಂಘಟನೆ ತಾಲೂಕಾ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟಿಸಿ ತಾಲೂಕು ಪಂಚಾಯತ್ ಎಡಿ ಅಮರಗುಂಡಪ್ಪ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಂಘಟನೆಯ ಗೌರವಾಧ್ಯಕ್ಷರಾದ ಶೇಖಾ ಖಾದ್ರಿಯವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಶಾಲೆಯ ಮುಖ್ಯ ಗುರುಗಳಿಂದ ಬಿಸಿಯೂಟ ನೌಕರರಿಗೆ ಕಿರುಕುಳ ನಿಲ್ಲುತ್ತಿಲ್ಲ. ಜೊತೆಗೆ ಮೊಟ್ಟೆ, ಹಾಲು, ಅಡುಗೆ ಎಣ್ಣೆ ಸೇರಿದಂತೆ ಇತರೆ ಸಾಮಗ್ರಿಗಳನ್ನು ಖರೀದಿಸುವುದು ಬಿಸಿಯೂಟ ನೌಕರರಿಗೆ ಆರ್ಥಿಕ ಹೊರೆಯಾಗುತ್ತಿದೆ. 2 ರಿಂದ 3 ತಿಂಗಳಾದರೂ ಬಾಕಿ ಇರುವ ಮೊತ್ತವನ್ನು ಬಿಸಿಯೂಟ ನೌಕರರಿಗೆ ನೀಡದೇ ಇರುವುದು ತೀವ್ರ ಖಂಡನಾರ್ಹ ವಿಷಯ. ಕಾರಣ, ಬಿಸಿಯೂಟ ಯೋಜನೆ ನಿರ್ದೇಶಕರಾದ ಸಾಬಣ್ಣ ವಗ್ಗರ್ ಇವರನ್ನು ತಕ್ಷಣವೇ ವರ್ಗಾವಣೆ ಮಾಡಬೇಕು. ಸಾಲಗುಂದ ಗ್ರಾಮದ ಮುಖ್ಯ ಗುರುಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಪಡಿತರ ಗೌರವಧನ ನೀಡಬೇಕು. ಜೊತೆಗೆ ಒಬ್ಬರೇ ಮುಖ್ಯ ಅಡುಗೆದಾರರು ಇರುವ ಶಾಲೆಯಲ್ಲಿ ಹೆಚ್ಚುವರಿ ನೇಮಕ ಮಾಡಿಕೊಳ್ಳಬೇಕು. ಬೆಲೆ ಏರಿಕೆಗೆ ಅನುಗುಣವಾಗಿ ಮೊಟ್ಟೆ ಬೆಲೆ ನಿಗದಿ ಮಾಡಬೇಕು. ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಕಿರುಕುಳ ನೀಡದಂತೆ ಕ್ರಮ ಕೈಗೊಳ್ಳುವುದು ಒಳಗೊಂಡಂತೆ ಈ ಹಿಂದಿನಂತೆ ಬ್ಯಾಂಕ್ನಲ್ಲಿ ಮುಖ್ಯ ಗುರುಗಳ ಹಾಗೂ ಬಿಸಿಯೂಟ ನೌಕರರ ಹೆಸರಿನಲ್ಲಿ ಜಂಟಿ ಖಾತೆ ತೆಗೆಯಬೇಕೆಂದು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ರೇಣುಕಮ್ಮ, ತಾಲೂಕಾಧ್ಯಕ್ಷೆ ವಿಶಾಲಾಕ್ಷಮ್ಮ, ಕಾರ್ಯದರ್ಶಿ ಶರಣಮ್ಮ ಪಾಟೀಲ್, ಶ್ರೀದೇವಿ, ಸರಸ್ವತಿ, ರತ್ನಮ್ಮ, ಮಲ್ಲದಗುಡ್ಡ, ದೇವಮ್ಮ ಜಾಲಿಯಾಳ್, ಶರಣಮ್ಮ ಸೇರಿದಂತೆ ಅನೇಕ ಬಿಸಿಯೂಟ ನೌಕರರು ಇದ್ದರು. ಇದಕ್ಕೇನಪ್ಪ ಅಂದ್ರೆ ಈ ರೀತಿ 3 ತಿಂಗಳ ತನಕ ಸ್ಯಾಲ್ರಿ ಕೊಡದೇ ಇದ್ರೆ, 3 ತಿಂಗಳ ತನಕ ಅವ್ರಿಗೆ ಈ ಸಾಧ್ಯವಾದ ಹಣ ಕೊಡದೇ ಇದ್ರೆ ಹಣ ಕೈಲಿ ಹಾಕಿ ಮಾಡುವಂಥದ್ದಾಗಲ್ಲ. ಸರ್ಕಾರದ್ದು 2 ದಿನ ಯಾರೋ ಒಬ್ಬ ಅಜೀಂ ಪ್ರೇಮ್ಜಿ ಅನ್ನುವಂಥ ಫೌಂಡೇಶನ್ ಅವರು ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ಅವ್ರು ಕೊಟ್ಟರೆ ಅದನ್ನು ಜಾರಿ ಮಾಡೋದಕ್ಕೆ ಮುಖ್ಯ ಗುರುಗಳು ಮತ್ತು ಎ ಡಿ ಅವರು ಅದಕ್ಕೆ ಅಡ್ಡ ಬರ್ತಾರ ಅನ್ನುವಂಥ ಕಾರಣದಿಂದ ಈ ಬೇಡಿಕೆ ಈಡೇರದಿದ್ದರೆ ಅನಿವಾರ್ಯವಾಗಿ ನಾವು ಮಕ್ಕಳಿಗೆ ಬಿಸಿ ಊಟ ಯೋಜನೆಯಲ್ಲಿ ಪೌಷ್ಟಿಕ ಆಹಾರ ಕೊಡಬೇಕು ಅಂತೇಳಿ ರಿಸ್ಕ್ ನೋಡಿ ಕೆಲಸ ಮಾಡಕತ್ತೀವಿ. ಆದರೆ 3 ತಿಂಗಳದ್ದು ಸಾಧ್ಯವಾದ ಹಣ ಇದೆ, 3 ತಿಂಗಳದ್ದು ಗೌರವ ಧನ ಇರಲಾರ್ದೆ HMಗಳು ಮತ್ತು SDFC ಅವರು ತ್ರಾಸು ಕೊಟ್ಟರೆ ನಾವು 15 ದಿನದೊಳಗಡೆ ಬೇಡಿಕೆ ಈಡೇರದಿದ್ದರೆ ಅನಿವಾರ್ಯವಾಗಿ ಬಿಸಿ ಊಟನ ಬಂದ್ ಮಾಡಿ ಅನಿರ್ದಿಷ್ಟ ಕಾಲದವರೆಗೆ ತಾಲೂಕು ಪಂಚಾಯತಿ ಮುಂದೆ ನಾವು ಧರಣಿ ಸತ್ಯಾಗ್ರಹ ನಾವು ಕೂಡಬೇಕಾಗ್ತದೆ. ಇದಕ್ಕೆ ಮಾನ್ಯ ಅಧಿಕಾರಿಗಳು ಅವಕಾಶ ಕೊಡಬಾರ್ದು. ಯಾಕಂದರೆ ಇದು ಒಂದು ಒಳ್ಳೆಯ ಯೋಜನೆ ಅದ. ಈ ಯೋಜನೆಯಲ್ಲಿ ಲಕ್ಷಾಂತರ ಬಿಸಿ ಊಟ ನೌಕರರು ಬದುಕಾಕತ್ತಾರ. ಅದ್ರ ಜೊತೆಗೆ ಮಕ್ಕಳಲ್ಲಿ ಪೌಷ್ಟಿಕ ಒಂದು ಆಹಾರದಿಂದ ಅವರ ಆರೋಗ್ಯನೂ ಸುಧಾರಿಸ್ತದೆ. ಅದ್ರ ಜೊತೆಗೆ ಮಕ್ಕಳ ಹಾಜರಾತಿ ಹೆಚ್ಚಾಗ್ತದೆ ಅನ್ನುವಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕೆಲವು SDMC ಅವರು, ಕೆಲವು ಮುಖ್ಯ ಗುರುಗಳು ಪ್ಲಸ್ AD ಅವರು ಇದಕ್ಕೇನಪ್ಪ ಅಂದರೆ ಅಡೆತಡೆ ಒಡ್ಡಾಕತ್ತಾರ. ನಾಳೆ ಒಂದು ವೇಳೆ ಏನಾದರೂ ನಾವು 15 ದಿನಗಳ ನಂತರ
ಬೇಡಿಕೆ ಈಡೇರದೇ ಇದ್ದರೆ ನಾವು ಬಿಸಿ ಊಟ ಬಂದ್ ಮಾಡಿದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಜವಾಬ್ದಾರಿ ಆಗ್ತಾರೆ. ಅದಕ್ಕೆ ಫಸ್ಟ್ ಏನಪ್ಪ ಅಂದರೆ ಈ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಎಡಿಯವರು ಅಸಫಲರಾಗಿದ್ದಾರೆ. ಯಾಕಂದರೆ ಕಾರಣ ಸಹಿತ ನಾವೇನಪ್ಪ ಅದನ್ನು ಕೊಡ್ತೀವಿ, ತಕ್ಷಣ ಅವರನ್ನು ವರ್ಗಾವಣೆ ಮಾಡಿ ಬೇರೆಯವ್ರನ್ನ ನಿಯೋಜನೆ ಮಾಡಿ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ನಮ್ಮ ಸಂಘಟನೆ ಕಡೆಯಿಂದ ಒತ್ತಾಯ ಮಾಡ್ತೀವಿ. ಮಹಿಳೆಯಾಗಿ, ಕಾರ್ಮಿಕಳಾಗಿ, ನಾಗರಿಕಳಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ದೌರ್ಜನ್ಯಗಳನ್ನು ಎದುರಿಸುತ್ತಿದ್ದಾಳೆ. ಇದು ನಿಲ್ಲಬೇಕು ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ಅವರು ಹೇಳಿದರು. ಹಟ್ಟಿಪಟ್ಟಣದ ಪೈ ಭವನದ ಆವರಣದಲ್ಲಿ ಬುಧವಾರದಂದು ನಡೆದ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಲಿಂಗಸೂರು ತಾಲೂಕು ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿನಿತ್ಯ ಮಹಿಳೆಯರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆ, ಲೈಂಗಿಕ ಕಿರುಕುಳ, ಜಾತಿ ಧರ್ಮದ ಜನಾಂಗ ಹೆಸರಿನಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಮೋದಿಯವರು ಬೇಟಿ ಬಚಾವು, ಬೇಟಿ ಪಡಾವು ಘೋಷಣೆಗಳಾಗಿಯೇ ಉಳಿದಿವೆ. ಕಳೆದ 10 ವರ್ಷದ ಅವಧಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ದಾಳಿಯಿಂದಾಗಿ ಮಂಡ್ಯ, ಕಲಬುರಗಿ, ಕೊಪ್ಪಳ, ತುಮಕೂರು, ರಾಯಚೂರು ಜಿಲ್ಲೆಗಳಲ್ಲಿ ಕಿರುಕುಳ ತಾಳಲಾರದ ಆತ್ಮಹತ್ಯೆ ಮಾಡಿಕೊಂಡ ಉದಾಹರಣೆಗಳಿವೆ. ಕೇಂದ್ರ ಸರ್ಕಾರ ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಇತರ ಸಂಸ್ಥೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಜನಸಾಮಾನ್ಯರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿದೆ. ನರೇಂದ್ರ ಮೋದಿ ಕಾರ್ಪೊರೇಟ್ ಕುಳಗಳ ಪರವಾಗಿ ಬಜೆಟ್ನಲ್ಲಿ ಆದ್ಯತೆ ನೀಡಿ ಮಹಿಳಾ ಸಬಲೀಕರಣಕ್ಕೆ ಉದ್ಯೋಗ ಖಾತ್ರಿ ಯೋಜನೆ, ಬ್ಯಾಂಕುಗಳಲ್ಲಿ ಮಹಿಳೆಯರಿಗೆ ಸಾಲ ಸೌಲಭ್ಯ ಕೊಡುವುದರಲ್ಲಿ ವಿಫಲವಾಗಿದೆ ಎಂದರು. ಹಟ್ಟಿಪಟ್ಟಣದಲ್ಲಿ ಕುಡಿಯುವ ನೀರು, ಶೌಚಾಲಯ, ರಸ್ತೆ, ಗ್ರಂಥಾಲಯ, ವಿದ್ಯುತ್ ದೀಪಗಳು, ಉತ್ತಮ ಪರಿಸರ ಇಲ್ಲದೆ ಜನ ಜ್ವಲಂತ ಸಮಸ್ಯೆಗಳಿಂದ ನರಳುತ್ತಿದ್ದಾರೆ. ಇನ್ನೊಂದು ಕಡೆ ಮಟಕ, ಇಸ್ಪೀಟ್, ಕ್ರಿಕೆಟ್ ಬೆಟ್ಟಿಂಗ್, ಗಾಂಜಾ ದಂಧೆಗಳು ಪಟ್ಟಣ ಸೇರಿ ಸುತ್ತಮುತ್ತಲ ಗ್ರಾಮಗಳ ಕುಟುಂಬಗಳನ್ನು ಬೀದಿಗೆ ತಂದಿವೆ. ಸ್ಥಳೀಯ ಪೊಲೀಸ್ ಠಾಣೆ ಈ ದಂಧೆಗಳಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದೆ. ಇದರ ವಿರುದ್ಧವಾಗಿ ಮಹಿಳಾ ಸಂಘಟನೆ ಹೋರಾಟ ರೂಪಿಸಬೇಕು. ಜನರ ಸಮಸ್ಯೆಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರು, ಅಧಿಕಾರಿಗಳು ಸ್ಪಂದಿಸದೆ ಅಸಡ್ಡೆ ತೋರುತ್ತಿದ್ದಾರೆ. ಹಟ್ಟಿಯ ಮಹಿಳೆಯರಿಗೆ ನಿಜವಾದ ಸ್ವಾತಂತ್ರ್ಯ ಸಿಗಬೇಕಿದೆ ಎಂದು ಎಸ್ಎಫ್ಐ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ್ ಸಮಾವೇಶಕ್ಕೆ ಶುಭ ಕೋರಿ ಮಾತನಾಡಿದರು. ಈ ಸಂದರ್ಭದಲ್ಲಿ 19 ಸದಸ್ಯರನ್ನೊಳಗೊಂಡ ತಾಲೂಕು ಸಮಿತಿ ರಚನೆಯಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಶಕುಂತಲಾ ಪಾಟೀಲ್, ಕಾರ್ಯದರ್ಶಿ ವರಲಕ್ಷ್ಮಿ, ಮುಖಂಡರಾದ ದಿಲ್ಶಾದ್, ರಾಜೇಶ್ವರಿ, ಯಮನಮ್ಮ ನಾಯಕ್, ರಾಧಿಕಾ, ಉಮಾದೇವಿ, ನಾಗಮ್ಮ, ಹುಲಿಗಮ್ಮ, ಸಾಹಿರಾ ಬೇಗಂ, ಕುಮಾರಿ ಲಕ್ಷ್ಮಿ ವಡಕಿ, ಫಾತಿಮಾ, ಅಮೀನುದ್ದೀನ್, ಸಾಸಿಹಾಳ್, ಚನ್ನಬಸವ ಅಂಬೇಡ್ಕರ್ ನಗರ, ನಿಂಗಪ್ಪ, ಹನೀಫ್, ಮಹಾಂತೇಶ್, ದಾವೂದ್, ಅಲ್ಲಾಬಕ್ಷ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಘಟನೆ ಹೆಣ್ಣುಮಕ್ಕಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಕುಂತಿಲ್ಲ. ನಾವೆಲ್ಲ ಸಿಡಿದೆದ್ವು. ಜನವಾದಿ ಮಹಿಳಾ ಸಂಘಟನೆ ನಮ್ಮ ಅಖಿಲ ಭಾರತ ಸಮಿತಿ ಅಲ್ಲೋಗಿ ಅವ್ರ ಮೇಲೆ ಇವರು ಸುಭಾಷಿಣಿ ಅಲಿ ಅಂತೇಳಿ ಕ್ಯಾಪ್ಟನ್ ಲಕ್ಷ್ಮೀ ಸಾಯಿಗಳ ಯಾವತ್ತಿರುವೆ ನಮ್ಮ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನಮ್ಮ ಹೆಸರು ಯಾವಾಗಲೂ ಹೆಚ್ಚಾಗಬೇಕು. ನಮ್ಮ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನಾವು ಯಾವಾಗಲೂ ನಿರಂತರವಾಗಿ ನಾವೆಲ್ಲ ಪ್ರೇಮಿಗಳು ಇರ್ತಕ್ಕಂಥ ಹೆಣ್ಮಕ್ಳು ಗೊತ್ತು. ಬೆಳಗ್ಗೆಲ್ಲ ಸಂಜೆ ತನಕ ರಾಯಚೂರು RKDCC ಬ್ಯಾಂಕಿನ ಕುಖ್ಯಾತ ಹಣ ಲೂಟಿ ಪ್ರಕರಣ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಪ್ರಧಾನ ಕಾರ್ಯದರ್ಶಿಗಳು, ಸಹಕಾರ ಇಲಾಖೆ, ವಿಧಾನಸೌಧ ಬೆಂಗಳೂರುವರೆಗೆ ಕರ್ನಾಟಕ ರೈತ ಸಂಘದ ಮೂಲಕ ಸಾಕ್ಷಿ ದಾಖಲಾತಿ ಸಮೇತ ದೂರು ಸಲ್ಲಿಸಲಾಗಿದೆ. RKDCC ರಾಯಚೂರು ಪ್ರಧಾನ ಬ್ಯಾಂಕಿನ ಆಡಳಿತ ಮಂಡಳಿಯು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಹಿಂಬಾಲಕ ಅಧಿಕಾರಿ ಮತ್ತು ಮುಗ್ಧ ಸಿಬ್ಬಂದಿಗಳ ಉಳಿತಾಯ ಖಾತೆಗಳಿಗೆ ಅಪಾರ ಪ್ರಮಾಣದ ಹಣವನ್ನು ವರ್ಗಾವಣೆ ಮಾಡಿ ನಗದು ಹಣ ಪಾವತಿ ಮಾಡಿಕೊಳ್ಳಲಾಗಿದೆ. ಬ್ಯಾಂಕಿನ ನಿಯಮಗಳನ್ನು 100ರಷ್ಟು ಉಲ್ಲಂಘನೆ ಮಾಡಿ ಸಾಮಾನ್ಯ ಸಭೆ, ವಾರ್ಷಿಕ ಸಭೆ, ಭೋಜನ ಕೂಟ, ಹೋಟೆಲ್ ಹಾಗೂ ಟಿಕೆಟ್ ಬುಕ್ಕಿಂಗ್, ಹೋಟೆಲ್ ಬುಕ್ಕಿಂಗ್, ಬಂಗಾರ ಖರೀದಿ, ಡೀಸೆಲ್ DYSPಗೆ ಕೊಟ್ಟಿದ್ದು, ಸಹಕಾರಿ ಮಂತ್ರಿಗಳಿಗೆ ಕೊಟ್ಟಿದ್ದು ಹಾಗೂ ವಾಹನ ರಿಪೇರಿ, ಸಾಫ್ಟ್ವೇರ್ ಖರೀದಿ, ಹೀಗೆ ಬ್ಯಾಂಕಿನ ಖರ್ಚಿನ ಹೆಸರಲ್ಲಿ ಸಿಬ್ಬಂದಿಗಳ ಖಾತೆಗೆ ಹಣ ವರ್ಗಾವಣೆ ಮಾಡಿ ಆ ಹಣವನ್ನು ಡ್ರಾ ಮಾಡಿಕೊಳ್ಳಲಾಗಿದೆ. ಬ್ಯಾಂಕಿನ ಖರ್ಚು ವೆಚ್ಚ ಭರಿಸಲು ಪ್ರತ್ಯೇಕ ಖಾತೆ ಇದ್ದು, ಖಾತೆಯ ಮೂಲಕ ಸಂಬಂಧಪಟ್ಟವರಿಗೆ ಚೆಕ್ ಅಥವಾ ಆನ್ಲೈನ್ ಮೂಲಕ ಪಾವತಿಸಬೇಕಾದ ಜಾಗದಲ್ಲಿ ತಮ್ಮ ಆಪ್ತರ ಖಾತೆಗೆ ವರ್ಗಾಯಿಸಿಕೊಂಡು ಕೋಟಿ ಹಣ ಡ್ರಾ ಮಾಡಲಾಗಿದೆ. ಬ್ಯಾಂಕಿನ ನಿಯಮಾವಳಿ, KTPP ಕಾಯ್ದೆ 1999 ಹಾಗೂ ಇತರೆ ಅಧಿನಿಯಮಗಳನ್ನು ನೇರವಾಗಿ ಗಾಳಿಗೆ ತೂರಿ ಭ್ರಷ್ಟಾಚಾರವೆಸಗಲಾಗಿದೆ. ಈ ಭ್ರಷ್ಟಾಚಾರದ ಮೊಟ್ಟ ಮೊದಲ ಹೊಣೆ ಆಡಳಿತ ಮಂಡಳಿಯ ಅಧ್ಯಕ್ಷ ಶ್ರೀ ವಿಶ್ವನಾಥ್ ಪಾಟೀಲ್, ತಂದೆ ಅಮರಪ್ಪ ತೋರಣದಿನ್ನಿ ಹಾಗೂ ಎಲ್ಲ ನಿರ್ದೇಶಕರದ್ದಾಗಿದೆ. ಹಾಗೆಯೇ ನಿವೃತ್ತ CEO
IS ಗಿರೆಡ್ಡಿ ಹಾಗೂ ಪ್ರಧಾನ ಕಾರ್ಯಾಲಯದ ಕೆಲವು ಅಧಿಕಾರಿ ಹಾಗೂ ಚೇಲಾ ಸಿಬ್ಬಂದಿಗಳದ್ದಾಗಿದೆ. ಇದು ಕೇವಲ ರಾಯಚೂರು ಪ್ರಧಾನ ಕಚೇರಿಯಲ್ಲಿ ನಡೆದ ಕಳ್ಳ ವ್ಯವಹಾರವಾಗಿದೆ. ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ನೂರಾರು ಕೋಟಿ ಕೊಳ್ಳೆ ಹೊಡೆದದ್ದು ಇದೇ ಗ್ಯಾಂಗ್ ಎಂದು ಇಷ್ಟರಲ್ಲಿಯೇ ಸಾಬೀತಾಗಲಿದೆ. ಒಟ್ಟು 7 ಜನರ ಖಾತೆಗೆ ಜಮಾ ಮಾಡಿ ಎತ್ತಿಕೊಂಡ ಹಣದ ಮೊತ್ತ 3,57,562 ರೂಪಾಯಿ. ಹಾಗಾಗಿ ಸರ್ಕಾರವು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕೇಸು ದಾಖಲಿಸಬೇಕು ಮತ್ತು ಅವರನ್ನು ಬಂಧಿಸಿ ಜೈಲಿಗೆ ಹಟ್ಟಬೇಕು. ನಿರ್ದೇಶಕ ಮಂಡಳಿಯನ್ನು ವಿಸರ್ಜಿಸಬೇಕು. ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ ಮಾಧ್ಯಮಗೋಷ್ಠಿ ನಡೆಸುವ ಮೂಲಕ ಒತ್ತಾಯಿಸಿದರು. ಈ ಗೋಷ್ಠಿಯಲ್ಲಿ ಭಾಗವಹಿಸಿದವರು ಮಲ್ಲಯ್ಯ ಕಟ್ಟಿಮನಿ, ವೀರಭದ್ರಪ್ಪ ತಾಲೂಕು ಅಧ್ಯಕ್ಷ, ತಿಪ್ಪಣ್ಣ ಚಿಕ್ಕ ಹೆಸರೂರು ತಾಲೂಕು ಉಪಾಧ್ಯಕ್ಷ, ಸಂಘದ ಮುಖಂಡರಾದ ಆದೇಶ್ ಹಿರೇನಗನೂರ್, ತಾಲೂಕು ಖಜಾಂಚಿ ಗಂಗಾಧರ್ ನಾಯಕ್ ಗುಂತಗೋಳ್ ಸೇರಿದಂತೆ ಅನೇಕರಿದ್ದರು. ನಾವು ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ಏನು ಪೊಲೀಸರಿಗೆ ಕೇಸ್ ಮಾಡಿದ್ದಾರೆ, ಅವರು ಯಾವ ಅಧಿಕಾರಿಗಳ ಮೇಲೆ, ಆ್ಯಕ್ಚುಲಿ ಮ್ಯಾನೇಜರ್ಗಳ ಮೇಲೆ, ಕ್ಯಾಶಿಯರ್ ಮೇಲೆ, ಕಂಪ್ಯೂಟರ್ ಆಪರೇಟರ್ ಮೇಲೆ, ಹಣ ಟ್ರಾನ್ಸಾಕ್ಷನ್ ಮಾಡಿದ ಮೇಲೆ ಅವರೆಲ್ಲ ಕೇಸ್ನ ಬರಬೇಕು. ಯಾವ ಅಧಿಕಾರಿಗಳನ್ನು ಅವ್ರು ಕೇಸ್ ಮಾಡಿಲ್ಲ. ಅವ್ರು ಮಾಡಿದ ಆ್ಯಕ್ಚುಲಿ ರೈತರ ಮೇಲೆ. ಆ ಕಾರಣಕ್ಕೆ ಆ ಕೇಸ್ ವಿತ್ಡ್ರಾ ಮಾಡಬೇಕು ಪೂರ್ಣ ಪ್ರಮಾಣದಲ್ಲಿ ಅಂತ ಹೇಳ್ತಾನೆ. ಇವ್ರ ಹೆಸರಲ್ಲಿ 6 ಖಾತೆಗಳಿವೆ. 1, 2, 3, 4, 5 6 ಬ್ಯಾಂಕ್ ಖಾತೆಗಳಿವೆ. ಅವರವ್ರ ಸಂಬಂಧಿಕರೆಲ್ಲ ಸೇರಿಸಿ 200 ಖಾತೆಗಳು, 120 ಖಾತೆಗಳಿದೆ. ಎಲ್ಲ ಸಲುವಾಗಿ ಇಡಿ ಅವರು ಅರೆಸ್ಟ್ ಮಾಡಿ ಜೈಲಿಗೆ ಇಟ್ಟು ತಿಹಾರ್ ಟೋಟಲ್ ಜಮಾ ಆಗಿದ್ದು 2,91,48,406 ರೂಪಾಯಿ. ಜೊತೆಗೆ ವೀಣಾ ಪಾಟೀಲ್ ಅವರು RDC ಬ್ಯಾಂಕ್ ಅಧ್ಯಕ್ಷನ ರಕ್ತ ಸಂಬಂಧಿ, ವಿಶ್ವನಾಥ್ ಪಾಟೀಲ್ ರಕ್ತ ಸಂಬಂಧಿ, ಇವ್ರ ಕಚೇರಿ ಅಷ್ಟೇ. ಇವ್ರದ್ದು 3 ಖಾತೆ ಇದೆ. ಮೇನ್ ಬ್ರಾಂಚಲ್ಲಿ ಒಂದು, IDSL ಲೇಔಟ್ ಒಂದು, ಮೇನ್ ಬ್ರಾಂಚಲ್ಲಿ 2 IDSL ಲೇಔಟಲ್ಲಿ 3 ಬ್ಯಾಂಕ್ ಖಾತೆ. ಈ ಖಾತೆಯಲ್ಲಿ ಆ್ಯಕ್ಚುಲಿ 11,24,000 ರೂಪಾಯಿ ಜಮಾ ಆಗಿದೆ, ವಿತ್ಡ್ರಾ ಆಗಿದೆ. ಒಟ್ಟು 7 ಜನ ಸಿಬ್ಬಂದಿ ರಾಯಚೂರು ಮೇನ್ ಆಫೀಸಲ್ಲೇ ಕೆಲಸ ಮಾಡೋದು. 3,37,762 ರೂಪಾಯಿ. ನಗರದ ಮಸ್ಕಿ ರಸ್ತೆಯಲ್ಲಿರುವ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಲೆಯ ಮುಖ್ಯಸ್ಥರಾದ ವೈ ನರೇಂದ್ರನಾಥರವರು ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಕ್ಕಳ ದಿನಾಚರಣೆ ಕುರಿತು ಮಾತನಾಡಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ಯುವಜನರು ಉತ್ತಮ ಶಿಕ್ಷಣ ಪಡೆದು ಸದೃಢ ಭಾರತ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು. ಇನ್ನು ಮಕ್ಕಳು ದಿನಾಚರಣೆಯ ಅಂಗವಾಗಿ ಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧಾಕೂಟ ಏರ್ಪಡಿಸಲಾಗಿತ್ತು. ಪ್ರಮುಖವಾಗಿ ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ ಸೇರಿದಂತೆ ಕೆಲವು ಫನ್ನಿ ಗೇಮ್ಸ್ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಲಕ್ಷ್ಮಿ, ಶ್ವೇತಾಜಿ, ಗಂಗಮ್ಮ, ಪ್ರಿಯಾಂಕಾ, ಮೌನೇಶ್, ಶೇಕ್ಷಾವಲಿ, ಇಂದಿರಾ, ಸಂತೋಷ್ ಸೇರಿದಂತೆ ಅನೇಕ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಲ್ಲಿ ನಡುಕ ಸೃಷ್ಟಿಸಿದ ಅಕಾಲಿಕ ಮಳೆ. ಬಿಸಿಯೂಟ ನೌಕರರಿಂದ ಸಹಾಯಕ ನಿರ್ದೇಶಕ ಸಾಬಣ್ಣ ವರ್ಗಾವಣೆಗಾಗಿ ಪ್ರತಿಭಟನೆ. ಹಟ್ಟಿಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಸಮಾವೇಶ. RKDCC ಭ್ರಷ್ಟಾಚಾರ ತಪ್ಪಿತಸ್ಥರನ್ನು ಬಂಧಿಸಲು ವಿರುದ್ಧ ಕರ್ನಾಟಕ ರೈತ ಸಂಘ ಒತ್ತಾಯ. ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.